ಸುದೀಪ್ ಸರ್ ನಿದ್ದೆ ಮಾಡ್ತಾ ಇದ್ದಾರೆ ಮ್ಯಾಮ್ ಅಥವಾ ಮ್ಯಾಂಗೋ ಪಚ್ಚದ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಿದ್ದಾರೆ? ಯಾಕಂದ್ರೆ ನಿದ್ದೆ ಕಡಿಮೆ ಅಂತ ನೀವೇ ಲಾಸ್ಟ್ ನಿದ್ದೆ ಕಮ್ಮಿ, ಬಟ್ ಈಗ ನನ್ನಿಂದ ಇನ್ನೂ ಜಾಸ್ತಿ ಕಮ್ಮಿ ಆಗಿಬಿಟ್ಟಿದೆ. ಮಾಡ್ತಾರೆ, ಬೆಳಿಗ್ಗೆ 4:15 ತನಕ ಕೆಲಸ ಮಾಡ್ತಾರೆ, ಆಮೇಲೆ ನಿದ್ದೆ ಮಾಡ್ತಾರೆ. ಬಟ್ ಅವ್ರಿಗೆ ನಿದ್ದೆ ಅಂದರೆ ಟೈಮ್ ವೇಸ್ಟ್ ಅಂತ ಅವ್ರ ತಲೆಯಲ್ಲಿ. ಆರೋಗ್ಯ ಮುಖ್ಯ. ಅದು ಬಟ್ ಏನೋ ಭಗವಂತನ ದಯೆಯಿಂದ ಈಸ್ ಈಟಿಂಗ್ ವೆಲ್, ಈ ವರ್ಕ್ಸ್ ಔಟ್. ಒಂದೊಂದ್ಸತಿ ತುಂಬ ನಿದ್ದೆ ಫೈಟ್ ಮಾಡಿ ಕೆಲಸ ಮಾಡ್ತಾರೆ. ಅದು ನೋಡಿದಾಗ ಭಾಳ ನಂಗೆ ಭಯ ಆಗುತ್ತೆ, ಈ ಥರ ಮಾಡಬೇಡಿ ಸ್ವಲ್ಪ ಆದಷ್ಟು. ಬಟ್ ಅವ್ರ ಒಳಗಡೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಒಂದು ಫಿಲಮ್ ಬಗ್ಗೆ. ಅದು ಮ್ಯಾಂಗೋ ಪಚ್ಚದಲ್ಲೂ ಇತ್ತು. ಅವ್ರದ್ದೇ ಅಲ್ಲ ಫಿಲಮ್, ಬಟ್ ಅವ್ರದ್ದೇ ಮಕ್ಕಳದ್ದು ಫಿಲಮ್ ಅದು, ನಂದು ಫಿಲಮ್ ಅದು ಅಂತ ಅವರು ತುಂಬ ಹೆಚ್ಚಿಗೆ ಕಾಳಜಿ ತೊಗೊಂಡು ಇನ್ನೂ ಅದು ಎಕ್ಸ್ಪ್ರೆಸ್ ಮಾಡೋ ತನಕ, ಅವ್ರಿಗೊಂದು ಐಡಿಯಾ ಬಂದರೆ ಅದನ್ನು ಹೇಳಿ ಒಪ್ಸೋ ತನಕ. ಈಗ ಸಪೋಸಿಂಗ್ ಒಂದು ಸ್ಮಾಲ್ ಎಡಿಟಲ್ಲಿ ಒಂದು ಸ್ವಲ್ಪ ಫ್ರೇಮಲ್ಲಿ ಇದು ಒಂದು ಚೇಂಜ್ ಬೇಕಿತ್ತು, ಅದಾಗೋ ತನಕ ಅವರಿಗೆ ಒಂದು ಮನಸಮಾಧಾನ ಇರಲ್ಲ. ಅದು ಆ ಸಮಾಧಾನ ಆದಮೇಲೆ ಬರೋದು ಅವ್ರ ಮಲ್ಗಕ್ಕೆ. ಇಲ್ಲಿ ಅಲ್ಲಿ ತನಕ ನಿದ್ದೆ ಮಾಡೋಕ್ಕಾಗಲ್ಲ ಅವರಿಗೆ. ಹಂಗೆ ಅಂಥ ಒಂದು ಜೀವ ಅದು. ತುಂಬ ಒಂಥರ ತುಡಿತಾ ಇರುತ್ತೆ ಫಿಲಮ್ಸ್ ಬಗ್ಗೆ. ಅದು ಹಿಸ್ ಹಾರ್ಟ್ ಓನ್ಲಿ ಬೀಟ್ಸ್ ಮೂವೀಸ್, ಐ ಥಿಂಕ್. ಸೊ ಹಾಗಾಗಿ ದಟ್ಸ್ ಹಿಸ್ ವೇ ಆಫ್ ಲೈಫ್. ಏನಕ್ಕೆ ಇಬ್ರು ಈಗ ಕಾಮನ್ ಗಂಡ ಹೆಂಡತಿ ಅಂದ್ರೆ ಏನಕ್ಕೆ ಕಿರಿಕ್ ಮಾಡ್ಕೊಳ್ತಾ ಇರ್ತೀವಿ, ನೀವಿಬ್ರು ಏನಕ್ಕೆ ಕಿರಿಕ್ ಮಾಡ್ಕೊಳ್ತೀರಾ ಅಂತ ಹೇಳಿ? ಅಯ್ಯೋ, ಯಾವುದ್ರ ಬಗ್ಗೆ ಮಾಡಲ್ಲ ಅಂತ ಯೋಚನೆ ಜಾಸ್ತಿ ನಿದ್ದೆನಾ ಅಥವಾ ಊಟ? ಆ್ಯಕ್ಚುಲಿ ನಮ್ಮದು ಆ ಲವ್ ಲ್ಯಾಂಗ್ವೇಜ್ ಓನ್ಲಿ ಇಸ್ ರೋಸ್ಟಿಂಗ್ ಈಚ್ ಅದರ್, ಆಯಿತಾ? ಒಬ್ರಿಗೊಬ್ರು ಹಿಂಗೆ ತಮಾಷೆ ಮಾಡ್ಕೊತಾನೆ ಇರ್ತೀವಿ. ಬಟ್ ಊಟ ತಿಂಡಿ ವಿಚಾರದಲ್ಲಿ ನಾವು ಜಗಳ ಮಾಡಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ನಾನು ಅಡುಗೆ ಭಾಳ ಕೆಟ್ಟದಾಗಿ ಮಾಡ್ತೀನಿ ಅಂತ. ಹಾಗಾಗಿ ನನಗೆ ಭಾಳ ಸಂತೋಷ ಆಗುತ್ತೆ, ಯಾಕಂದರೆ ಅವ್ರು ಅಡುಗೆ ಮಾಡೋದು ಜಾಸ್ತಿ ಆ್ಯಂಡ್ ಭಾಳ ಅದ್ಭುತವಾಗಿ ಮಾಡ್ತಾರೆ. ಸೊ ಆ ವಿಚಾರದಲ್ಲಿ ಖಂಡಿತವಾಗ್ಲೂ ಜಗಳ ಇಲ್ಲ. ಬೇರೆ ಯಾವುದ್ರ ಆ್ಯಕ್ಚುಲಿ ಇಟ್ ಡಸಂಟ್ ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಮೀ, ಏನೋ ಲೈಕ್ ಸರ್ಟನ್ ಇದಿರುತ್ತಲ್ಲ, ಹೆಂಡತಿ ಆದವರು ಇದನ್ನೆಲ್ಲ ರೆಡಿ ಇಡಬೇಕು ನನಗೆ, ನಾನು ಬೆಳಿಗ್ಗೆ ಎದ್ದಾಗ ಇದು ಅವೆಲ್ಲ ಯಾವುದೂ ಇಲ್ಲ. ವಿ ಆರ್ ಲೈಕ್ ಫ್ರೆಂಡ್ಸ್. ನಾನು ಒಂದ್ಸತಿ ಟ್ವೀಟು ಮಾಡಿದೆ, ಈವನ್ ಮ್ಯಾರೇಜ್ ಹ್ಯಾಸ್ ನಾಟ್ ಸ್ಪಾಯ್ಲ್ಡ್ ಅವರ್ ಫ್ರೆಂಡ್ಶಿಪ್, ವಿಚ್ ಇಸ್ ದ ಬ್ಯೂಟಿ ಆಫ್ ದ ಬಾಂಡ್ ವಿ ಹ್ಯಾವ್. ಸೊ ಏನೇ ಇದ್ದರೂ ಅದು ಕೆಟ್ಟದಾಗಲಿ ಏನಾದ್ರು ಅಟ್ಲೀಸ್ಟ್ ತಮಾಷೆಲಿ ನಾನು ಹೇಳೋದನ್ನು ಹೇಳ್ತೀವಿ. ಕಮ್ಯುನಿಕೇಷನ್ ಇಸ್ ಆಲ್ವೇಸ್ ಓಪನ್ ಬಿಟ್ವೀನ್ ಅಸ್. ಒಂದೊಂದ್ಸತಿ ಮೂಡ್ ನೋಡಿ ಹೇಳಬೇಕು ಅವರಿಗೆ, ಅದು ಒಂದು ಪ್ರಾಬ್ಲಮ್. ಅದು ಬಿಟ್ಟರೆ ಯಾವ್ದು ಬಗ್ಗೆ ಜಗಳ ಮಾಡ್ತೀನಿ ನಾವು. ಆ್ಯಕ್ಚುಲಿ ಅಲ್ಲ, ಈ ಫಿಲ್ಮಲ್ಲಿ ನಾವು ಜಗಳ ಮಾಡಿ ಫಿಲ್ಮಲ್ಲಿ ಅಲ್ಲ, ಅವರು ಪರ್ಟಿಕ್ಯುಲರ್ ಹಿಂಗೆ ಬೇಕು ಅದಕ್ಕೆ ಹೇಳಿರ್ತಾರೆ. ಹಿಂಗೆ ಬೇಕು ಅಂದರೆ ಈಗ ಏನಾಗುತ್ತೆ, ಅವ್ರು ಆ 100% ಬರೋವರೆಗೂ ಅವ್ರು ಬಿಡಲ್ಲ. ನಮ್ದು ಹೆಂಗೋ ಅಲ್ಲಿ ಒಂದು 90 ಆಯ್ತಲ್ವಾ ಅಂತ ಹೇಳಿದ್ದು ಉಂಟು. ಯಾಕೆ ಬಿಡ್ತೀವಿ, ಅದು ಅಲ್ಲಿಗೆ ಬರುತ್ತೆ. ಬರಬೇಕು ಅನ್ನೋ ಒಂದು ಪಾಯಿಂಟ್ ಇರೋವರೆಗೂ ಅವರು ಇದು ಮಾಡಲ್ಲ. ಕಾಂಪ್ರಮೈಸ್. ಸರಿ ಆಯಿತು ಬಿಡು, ಇದು ಇಷ್ಟೇ, ಇದು ದೀಪ ಬಿಟ್ಬಿಡು ಅಂದರೆ ನೀ ಸುಮ್ಮನೆ ಇರ್ತೀಯ, ನಾನು ಮಾಡ್ತಾ ಇದ್ದೀನಿ, ಸುಮ್ಮನೆ ಇದ್ಬಿಡು. ಬಟ್ ನನಗೆ ಅದೇ ಥರ ಏನಾರ ಕನ್ವಿನ್ಸಿಂಗ್ ಅನಿಸಿಲ್ಲ ಅಂದರೆ ನಾನು ಅದನ್ನು ಹೇಳಿ ನಾನು ಒಪ್ಪಿಸ್ಬೇಕು ಅವ್ರನ್ನ, ಇಲ್ಲ ಅವ್ರು ನನಗೆ ಒಪ್ಪಿಸ್ಬೇಕು ಯಾಕೆ ಅವ್ರು ಮಾಡ್ತಿದ್ದಾರೆ ಅಂತ. ಅದು ಒಂದು ಹೆಲ್ದಿ ಕಾನ್ವರ್ಸೇಷನ್ ಇರುತ್ತೆ. ಬಿಟ್ಟರೆ ಅವ್ರು ತುಂಬ ಎಮೋಷ್ನಲ್ ಅಲ್ಲ ಮ್ಯಾಮ್, ಅವ್ರು ಹೆಂಗೆ ಸಮಾಧಾನ ಮಾಡೋದು ನೀವು ಅಂತ ಭಾಳ ಕಷ್ಟ ಇದೆ ಅವರಿಗೆ. ಎಸ್ಪೆಷಲಿ ಅವ್ರ ತಾಯಿ ತೀರೋದ್ಮೇಲೆ ಅಂತೂ ಐ ಡೋಂಟ್ ಥಿಂಕ್ ಈ ಸ್ಟಿಲ್